ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನ ಕೇಳ್ತಾ ಇದ್ರಿ KCET 2025 ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು ಮತ್ತು ಡೈರೆಕ್ಟ್ ಲಿಂಕನ್ನು ಕೂಡ ಕೊಡ್ತೀನಿ. ಸೊ ಆ ಲಿಂಕಿಂದ ನೀವು ಡೈರೆಕ್ಟಾಗಿ ರಿಸಲ್ಟ್ನ ಚೆಕ್ ಮಾಡ್ಬೋದು. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಥವಾ ಚಾನಲ್ ಹೆಣ್ಣು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಮರ್ಯಾದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ KCET ರಿಸಲ್ಟ್ ಬಂದಮೇಲೆ ನಿಮಗೆ ಕೌನ್ಸಿಲಿಂಗ್ ಆಗಿರ್ಬೋದು, ಎಲ್ಲ KCET ಅಪ್ಡೇಟು ಇದೇ ಒಂದು ಚಾನಲಲ್ಲಿ ಸಿಗ್ತಾ ಇರ್ತದೆ. ಅರ್ಥ ಆಯ್ತಾ? ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗ್ತದೆ. ಕೌನ್ಸಿಲಿಂಗ್ಗೆ ತುಂಬಾ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ನೋಡ್ತಾ ಹೋಗೋಣ. ಮೊದಲಾಗಿ ನೀವು ನಿಮ್ಮ ರಿಸಲ್ಟ್ ಚೆಕ್ ಮಾಡೋಕ್ಕೆ ಎರಡು ವೆಬ್ಸೈಟ್ ಇವೆ. ಒಂದು ಬಂದ್ಬಿಟ್ಟು CET ಆನ್ಲೈನ್ ಕರ್ನಾಟಕ gov.in ಅಂತ ಇದೆ, ಅಂದರೆ KE ಮೇಲೆ ಗೊತ್ತಿದೆ. ಈ ಒಂದು ವೆಬ್ಸೈಟ್ ಎಲ್ಲರೂ ಕೊಟ್ಟಿರ್ತಾರೆ. ಸೊ ಇತ್ತೀಚಿನ ಸುದ್ದಿ ಅಂತ ಇರ್ತಾವೆ, ಕೆಳಗಡೆ ಇರ್ತವೆ ನೋಟಿಫಿಕೇಶನಲ್ಲಿ, ಇತ್ತೀಚಿನ ಪ್ರಕಟಣೆಯಲ್ಲಿ ಕೊಟ್ಟಿರ್ತಾರೆ ಅವರು. ಅರ್ಥ ಆಯ್ತಾ? ಸೊ ಇದಕ್ಕಿಂತ ಈಸಿ ವೇ ಹೇಳ್ತೀನಿ ನಿಮಗೆ. ಸೊ ಇಲ್ಲಿ ಕೊಟ್ಟಿರ್ತಾರೆ ಅವರು. ಇದಕ್ಕಿಂತ ಈಸಿ ವೇ ಯಾವಂದರೆ, ನೀವು ಈಗಾಗಲೇ SLC ಮತ್ತು ಸೆಕೆಂಡ್ PUC ರಿಸಲ್ಟ್ ಚೆಕ್ ಮಾಡಿದಾರಲ್ವಾ? SLC ಮತ್ತು ಸೆಕೆಂಡ್ PUC ರಿಸಲ್ಟ್ ಎಲ್ಲಿ ಚೆಕ್ ಮಾಡಿದಾರಾ? ಸೊ ಅದು ಬಂದ್ಬಿಟ್ಟು KResult.in ಅಂತ. ಸೊ ಇಲ್ಲಿ ತೋರಿಸ್ತೀನಿ ನಿಮಗೆ ಸ್ಕ್ರೀನ್ ಮೇಲೆ ಯಾವ ರೀತಿ ಚೆಕ್ ಮಾಡೋದು ಅಂತ. ಸ್ವಲ್ಪ ವೇಟ್ ಮಾಡಿ. ಸೊ ಮೊದಲಾಗಿ ಗೂಗಲ್ ಬಂದ್ಬಿಟ್ಟು ಇಲ್ಲಿ KResult.in ಅಂತ ಸರ್ಚ್ ಮಾಡಬೇಕು. ನೋಡಿ ಈ ರೀತಿ KResult.in ಅಂತ ಸರ್ಚ್ ಮಾಡಬೇಕು. ಸೊ ಕೆಳಗಡೆ ಬರ್ತದೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ಇದೇ ರೀತಿ ಪೇಜ್ ಬರ್ತದೆ. ಸೊ ಇದೇ ರೀತಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025. ಸೊ ದ್ವಿತೀಯ PUC 2ರ ಫಲಿತಾಂಶ ಇದೆಯಲ್ಲ, ಇದರ ಮೇಲೆ ಬಂದಿರ್ತದೆ ನಿಮಗೆ. ಇದರ ಮೇಲೆ CET ರಿಸಲ್ಟ್ 2025 ಕೊಟ್ಟಿರ್ತಾರೆ. ಯಾವತ್ತು ಅನೌನ್ಸ್ ಆಗ್ತದೆ ಆ ಡೇಟ್ನ ಕೊಟ್ಟಿರ್ತಾರೆ. ಇನ್ನೂವರೆಗೂ ಡೇಟ್ ಅನೌನ್ಸ್ ಮಾಡಿಲ್ಲ. ಅರ್ಥ ಆಯ್ತಾ? ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಯಾವಾಗ ರಿಸಲ್ಟ್ ಬರ್ತದೆ ವಿಡಿಯೋ ಮಾಡಿದ್ದೀನಿ, ಚಾನಲ್ ಇದೆ, ಹೋಗಿ ಚೆಕ್ ಮಾಡಿ. ಸೊ ಇದರ ಮೇಲೆ ಬರ್ತದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಮತ್ತೊಂದು ಪೇಜ್ ಬರ್ತದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಮತ್ತೊಂದು ಪೇಜ್ ಬರ್ತದೆ. ಇಲ್ಲಿ ನಿಮ್ಮ CET ನಂಬರ್ ಆಗಿರ್ಬೋದು, ಅದೇ ರೀತಿ ನಿಮ್ಮ ಹೆಸರನ್ನ ಮೊದಲು 4 ಕ್ಯಾಪಿಟಲ್ ಲೆಟರ್ನ ಹಾಕಬೇಕು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹೆಸರಿದೆ, ಅದರಲ್ಲಿ ನಿಮ್ಮ 4 ಲೆಟರ್ನ ಹಾಕಬೇಕು. CET ನಂಬರ್ ನಂತರ ಆ ಲೆಟರ್ ಹಾಕಿಬಿಟ್ಟು ಸಬ್ಮಿಟ್ ಮಾಡ್ತಿದ್ದಾರೆ, ನಿಮ್ಮ ರಿಸಲ್ಟು ಈ ರೀತಿ ಬರ್ತದೆ. ಅರ್ಥ ಆಯ್ತಾ? ಸೊ ಇಷ್ಟೇ ಪ್ರೊಸೆಸ್ಸು. KResult.in ಅಂತ ನೆನ್ಪಿಟ್ಕೊಳ್ಳಿ. ಸೊ ರಿಸಲ್ಟ್ ಬಂದಮೇಲೆ ಚೆಕ್ ಮಾಡಿ. ಆ ಲಿಂಕ್ ಬಂದ್ಬಿಟ್ಟು ಇದೇ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಇರ್ತದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಬರ್ತದೆ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಸೊ ಮಚ್. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಿ.